ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬೇಗ ಎದ್ದು ಪಾಪುಗೆ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದ್ರಿಂದ ಮನೆಯಲ್ಲೇ ಇದ್ದಾರೆ ಇವತ್ತು. ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದರೆ ಗೊತ್ತಿರುತ್ತೆ. ಫ್ರೆಂಡ್ಸ್ ಎಲ್ಲರದ್ದು ಫ್ರೆಂಡ್ಸ್ದು ಕಿಟಿ ಪಾರ್ಟಿ ಇತ್ತು. ಸೊ ನಾವು ಅಲ್ಲೇ ಊಟ ಮಾಡ್ಕೋತಾ ಇದ್ವಿ. ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಹಸ್ಬೆಂಡ್ ಮನೆಯಿರೋದ್ರಿಂದ ಅಡುಗೆ ರೆಡಿ ಮಾಡಲೇಬೇಕು. ಅಡುಗೆ ಮಾಡ್ತಾ ಜೊತೆಗೇ ಕಿಟಿ ಪಾರ್ಟಿಗೆ ಡಿಶ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿದ್ದಾಯಿತು. ಸ್ವಲ್ಪ ಅಡುಗೆ ಕೆಲಸ ಮುಗಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಬೇಗ ಮಾಡ್ತಾಯಿದ್ದೀವಿ. ಸಿಸ್ಟರ್ ಕೂಡ ಇದ್ದಾಳೆ. ತೆಂಗಿನಕಾಯಿ ಖಾಲಿ ಆಗಿತ್ತು ಅಂತ ಹೇಳಿ ಊರಿಂದ ತರಿಸ್ಕೊಂಡೆ ತೊಗೊಂಡು ಬಾ ಅಂತ ಹೇಳಿದೆ. ಅದನ್ನು ತೊಗೊಂಡು ಬಂದಿದ್ದಾಳೆ. ಅವಳಿರೋದ್ರಿಂದ ಇಬ್ಬರು ಸೇರಿ ಬೇಗ ಕೆಲಸಗಳನ್ನು ಮಾಡಿ ಮುಗಿಸ್ಕೋತೀವಿ. ಹಾಗಾಗಿ ಇವಾಗ ಜಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊಬಿಡೋಣ, ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿ ಮುಗಿಸ್ಕೋಣ ಅಂತ ಹೇಳಿ ಫಸ್ಟು ಏನೇನು ಹೆಚ್ಕೋಬೇಕು ಅದನ್ನೆಲ್ಲ ಹೆಚ್ಕೋತಾ ಇದ್ದೀನಿ. ಆ ಕೆಲಸ ಒಂದು ಆಗಿಬಿಟ್ರೆ ಆಲ್ಮೋಸ್ಟ್ ಅಡುಗೆ ರೆಡಿಯಾದಾಗೆ ಆಗುತ್ತೆ. ಹಾಗಾಗಿ ಅದನ್ನು ಮುಗಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ಫಟಫಟ ಅಂತ ಒಂದೊಂದಾಗಿ ಅಡುಗೆ ಮಾಡ್ಕೋತಾ ಹೋಗಬೇಕು. ಪಾತ್ರೆ ಎಲ್ಲ ಅವಳೆ ತೊಳೆದಿದ್ದಾಯಿತು. ಇವಾಗ ಜಸ್ಟ್ ಸ್ನಾನ ಆಗಿದೆ ಅಷ್ಟೇ, ರೆಡಿ ಆಗಬೇಕು. ನೆಕ್ಸ್ಟ್ ಇವಾಗ 11:30 ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಯಾರಿ ಹಾಕೋಬಿಡೋಣ ಅಂತ ಹೇಳಿ ಸ್ಯಾರಿ ಹಾಕ್ಕೊಂಡೆ. ಇನ್ನು ಹೇರ್ ಕೂಮ್ ಮಾಡ್ಕೋಬೇಕು, ಹಾಗೆ ಫೇಸ್ಗೆಲ್ಲ ಮೇಕಪ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇದನ್ನು ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ನೋಡ್ತಿರೇ ಗೊತ್ತಾಗ್ತಿರುತ್ತೆ. ನಾನು ಮಾಡ್ತಿರೋವಂಥದ್ದು ಕೋಸಂಬರಿ ರೆಸಿಪಿ. ಆಲ್ರೆಡಿ ಎಲ್ಲನೂ ಹೆಚ್ಚಿಟ್ಟಿದ್ದೆ. ನಾನು ರಾತ್ರಿಯೇ ಕಡಲೆಬೇಳೆ ನೆನೆಸಿದ್ದೆ. ಮಾರ್ನಿಂಗ್ ಎದ್ದು ಕೂಡಲೇ ಒಂದು 5:45ಗೆ ಹೆಸರುಬೇಳೆ ನೆನೆಸಿದ್ದೆ. ಸಾಕು, ಒಂದು 4-5 ಅವರ್ ನೆನೆದೆ ಅಂತ ಹೇಳಿ. ಇದಕ್ಕೆ ಒಂದು ಪ್ಯಾನ್ಗೆ ನಾನಿಲ್ಲಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೂ ಸೌತೆಕಾಯಿ ಮತ್ತು ಹಸಿರುಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಹಾಗೆಯೇ ನೆನೆಸಿರುವಂತಹ ಕಡಲೆಬೇಳೆ, ಹೆಸರುಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಆನಂತರ ಇಲ್ಲಿ ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀನಿ. ಹಾಗೆಯೇ ಏನು ಪೆಪ್ಪರ್ ಪೌಡ್ರ್ ಬರುತ್ತಲ್ಲ, ಕಾಳುಮೆಣಸಿನ ಪುಡಿ, ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನೇನು ಹೆಚ್ಚೋದಷ್ಟೇ ಟೈಮ್ ತೊಗೊಳುತ್ತೆ, ಅದು ಬಿಟ್ಟರೆ ಪಟಪಟ ಅಂತ ಬೇಗನೆ ಮಾಡ್ಕೊಬಿಡ್ಬೋದು. ನಾವಿಲ್ಲಿ ದಾಳಿಂಬೆ ಹಾಕೋದ್ರಿಂದ ಬಾಯಿಗೆ ಸಿಗ್ತಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು. ಇಲ್ಲಿ ನನಗೆ ಗ್ರೇಪ್ಸ್ ಒಂದು ಮಿಸ್ ಆಯಿತು, ಅದನ್ನು ಹಾಕಿದರೆ ತುಂಬಾ ಚೆನ್ನಾಗಿರೋದು ಇದು. ಹೆಸರುಬೇಳೆ ಸ್ವಲ್ಪ ಜಾಸ್ತಿನೇ ನೆನೆಸ್ಬಿಟ್ಟಿದ್ದೆ. ಅದು ನೆನೆಸ್ಬೇಕಾದ್ರೆ ಗೊತ್ತಾಗೋದಿಲ್ಲ, ನೆಂದ ಮೇಲೆ ಅದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಿತ್ತು ನನಗೆ. ಚೆನ್ನಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಲೈಟಾಗಿ ಒಂದು ಒಗ್ಗರಣೆ ಕೊಟ್ಕೋಬೇಕು. ಬೇಕಂದರೆ ಕೊಡ್ಬೋದು, ಇಲ್ಲ ಅಂತಂದರೆ ಇಲ್ಲ, ಬಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಚಿಕ್ಕ ಕಡಾಯಿಗೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ಒಣಮೆಣಸಿನಕಾಳು ಮತ್ತು ಹಿಂಗು, ಕರಿಬೇವು ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ಇನ್ಸ್ಟೆಂಟಾಗಿ ಸರ್ವ್ ಮಾಡ್ತೀನಿ ಅನ್ನೋದಾದರೆ ಈ ಥರ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಒಂದು ಲಾಂಗ್ ಟೈಮ್ ಇಡಬೇಕು ಅಂತಂದರೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಬಡಿಸೋ ಟೈಮಲ್ಲಿ. ಅದು ಎರಡನ್ನೂ ಹಾಕಿದಾಗ ಅದು ನೀರು ಬಿಟ್ಕೊಬಿಡುತ್ತೆ. ಯಾಕಂದರೆ ನಾವು ಹಾಕಿರೋವಂಥ ಎಲ್ಲ ಐಟಮ್ ಕೂಡ ನೀರಿನಂಶ ಇರೋವಂಥವೇ. ಸೌತೆಕಾಯಿ ಆಗಿರ್ಬೋದು, ತೆಂಗಿನಕಾಯಿ ತುರಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು. ಹಾಗಾಗಿ ನಂದು ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಒಂದು 11 o'clock ಆಗಿತ್ತು. ಮಧ್ಯಾಹ್ನದ ಊಟಕ್ಕಲ್ವ ಅಂತ ಹೇಳಿ ನಾನು ಒಟ್ಟಿಗೆ ಮಿಕ್ಸ್ ಮಾಡಿ ಉಪ್ಪು ಮತ್ತು ಪೆಪ್ಪರ್ ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ಬಾಕ್ಸ್ಗೆ ಹಾಕೋಬೇಕು ಅಂತ ಹೇಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಈ ಒಂದು ಕೋಸಂಬರಿಯಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಒಂದೊಂದು ಥರ ಟೇಸ್ಟ್ ಇರುತ್ತೆ, ಬಟ್ ಹೆಲ್ತ್ಗೂ ಕೂಡ ಒಳ್ಳೆಯದು, ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸಲ ನಾವು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿ ಮೆನುನ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನಾನು ಕೋಸಂಬರಿನ ಸೆಲೆಕ್ಟ್ ಮಾಡಿಕೊಂಡೆ. ಫೈನಲಿ ಕೋಸಂಬರಿ ರೆಡಿ ಆಯಿತು. ಫೈನಲಿ ರೆಡಿಯಾಗಿದ್ದಾಯಿತು. ಪ್ಲೈನ್ ಸ್ಯಾರಿ ಅಂತ ಹೇಳಿದರು. ಹಾಗೆಯೇ ಅವರಿಗೆ ಸ್ಯಾರಿ ಇಷ್ಟ. ಹಾಗಾಗಿ
ಸ್ಯಾರಿ ಹಾಕೊಳ್ಳಿ ಅಂತ ಹೇಳಿದರು. ಸೊ ಪ್ಲೈನ್ ಅಂತ ಹೇಳಿದರು. ನನ್ನ ಹತ್ರ ಪ್ಲೈನ್ ನಾನು ಊರಿಂದ ಯಾವುದು ತಂದಿರಲಿಲ್ಲ. ಇದು ಓಕೆ, ಚಿಕ್ಕ ಚಿಕ್ಕದು ಒಂದು ಬುಟ್ಟ ಬುಟ್ಟ ಥರ ಇದೆ, ಓಕೆ ಪ್ಲೈನ್ ಇದೆಯಲ್ಲ ಅಂತ ಹೇಳಿ ಇದನ್ನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಇವಾಗ ಫೈನಲಿ ರೆಡಿಯಾಗಿದ್ದಾಗಿದೆ. ಸ್ವಲ್ಪ ಬಾಲ್ಕನಿಗೆ ಬಂದು ಮಾತಾಡ್ತಾ ಇದ್ದೀನಿ. ಹಸ್ಬೆಂಡ್ ಮನೆಯಿಂದನೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಮೀಟಿಂಗಲ್ಲಿದ್ದಾರೆ. ಸೊ ಜಾಸ್ತಿ ಸೌಂಡ್ ಮಾಡೋ ಹಾಗಿಲ್ಲ. 11:30 ಅಂತ ಹೇಳಿ 12 ಅಂತ ಹೇಳಿದ್ದಾರೆ ಇವಾಗ. ಸೊ ಇವಾಗ 11:45 ಆಗಿದೆ. ಹೊರಡಬೇಕು ಇನ್ನು ಸ್ವಲ್ಪ ಹೊತ್ತು. ಸೊ ಫೈನಲಿ ನನ್ನ ಔಟ್ಫಿಟ್ ಈ ರೀತಿ ಬಂತು. ಇದು 2 ಇಯರ್ ಬ್ಯಾಕು ತೊಗೊಂಡಿದ್ದಂಥ ಸ್ಯಾರಿ ಆನ್ಲೈನಲ್ಲೇ ತೊಗೊಂಡಿದ್ದೆ. ಹಾಗೆ ಇಷ್ಟಪಟ್ಟು ಇದು ಒಂದು ಬೆಲ್ಟ್ ಕೂಡ ಮಾಡಿಸ್ಕೊಂಡಿದ್ದೆ. ನೋಡಿ, ಇದು ಚೆನ್ನಾಗಿದೆ. ಅದು ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಓಕೆ. ಸ್ವಲ್ಪ ಇವಾಗ ಸ್ವಲ್ಪ ಒಂಚೂರು ಒಂದು ರೌಂಡು ದಪ್ಪ ಆಗಿದ್ದೀನಿ, ಬಟ್ ಓಕೆ ಆಯಿತು. ಸೊ ಈ ರೀತಿ ಇದೆ. ಸೊ ಇವಾಗ ಹೋಗಬೇಕು. ಇವತ್ತು ನಮ್ಮ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದೇನಪ್ಪ ಪದೇ ಪದೇ ಇದೇ ಥರ ವಿಡಿಯೋ ಅಪ್ಲೋಡ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ಬಟ್ ಸೊ ಎಲ್ಲರ ಮನೆಯಲ್ಲೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮಂತ್ಲಿ ಒಬ್ಬೊಬ್ಬರ ಮನೇಲಿ ಮಾಡ್ತೀವಿ. ನೆಕ್ಸ್ಟು ಈ ಮಂತಲ್ಲಿ ನೆಕ್ಸ್ಟು ಮಂತ್ ಎಂಡಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ಸೊ ಸ್ಟಾರ್ಟಿಂಗಲ್ಲೇ ಮಾಡೋಣ ಅಂತ ಹೇಳಿ ಇವಾಗಲೇ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ನಾವು ಯಾವ ರೀತಿ ಆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಬನ್ನಿ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಫ್ರೆಂಡ್ ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ಒಂದು 12:15 ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ. ಗೊತ್ತಲ್ಲ, ಹೆಣ್ಮಕ್ಳದು ನಿಮಗೆ ಗೊತ್ತೇ ಇರುತ್ತೆ, ಮಕ್ಕಳಿರ್ತಾರೆ. ಸೊ ಚಿಕ್ಕ ಮಕ್ಕಳು. ಸೊ ಅವ್ರಿಗೂ ರೆಡಿ ಮಾಡ್ಕೋಬೇಕು. ಹಾಗೆ ನಾವು ಕೂಡ ಸ್ಯಾರಿ ಅಂತಂದರೆ ಸ್ವಲ್ಪ ಲೇಟ್ ಆಗೋ ಸಹಜನೇ ಅಲ್ವಾ. ಸೊ ಫೈನಲಿ ರೆಡಿಯಾಗಿ ಬಂದಿದ್ದಾಯಿತು. ಇನ್ನೂ ಟೈಮ್ ಇದೆಲ್ಲ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ಗೇಮ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಫ್ರೆಂಡು. ಅವ್ರ ಮನೇಲಿ ಅರೇಂಜ್ ಮಾಡಿರೋದ್ರಿಂದ ಎಲ್ಲ ಅವ್ರ ಪ್ಲ್ಯಾನ್ ಪ್ರಕಾರನೇ ಮಾಡೋವಂಥದ್ದು. 2-3 ಗೇಮ್ ಇದೆ ಅಂತ ಹೇಳಿದ್ರು. ಊಟ ಆದಮೇಲೆ ಆಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನೂ ಊಟಕ್ಕೆ ಟೈಮ್ ಇದೆ ಅಂತ ಹೇಳಿ ಇವಾಗ ಸ್ವಲ್ಪ ಮುಗಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ತುಂಬಾ ಮಜಾ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಗೇಮ್ಸು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಒಂಥರ ಫನ್ನಾಗಿರುತ್ತೆ ಈ ಥರದ್ದಂತೂ. ಏನೋ ಒಂಥರ ನಮಗೆ ಕಾಲೇಜ್ ಡೇಸ್ ಎಲ್ಲ ನೆನಪಿಗೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು ಗೇಮ್ಸ್ ಅಂತೂ. ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡಿದ್ವಿ. ನಾವು ಈ ರೀತಿ ಮಂತ್ಲಿ ಒಟ್ಟಿಗೆ ಎಲ್ಲರೂ ಸೇರಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಎಷ್ಟೇ ಕೆಲಸದ ಒತ್ತಡ ಟೆನ್ಷನ್ ಇದ್ದರೂ ಕೂಡ ನಮಗೆ ಎಲ್ಲ ಮರ್ತೋಗುತ್ತೆ. ಒಂಥರ ರಿಲ್ಯಾಕ್ಸ್ ಮೂಡ್ ಅಂತ ಅನಿಸುತ್ತೆ. ಹೊರಗಡೆನೇ ಹೋಗಬೇಕು ನಾವು ಅಂತ ಇಲ್ಲ, ಈ ಥರ ಒಟ್ಟಿಗೆ ಸೇರಿ ಮನೇಲಿ ಕೂಡ ನಾವು ಎಂಜಾಯ್ ಮಾಡ್ಬೋದು. ತುಂಬಾ ಖುಷಿ ಆಯಿತು. ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ. ಆಮೇಲೆ ಹೊಟ್ಟೆ ಹಸುವಾಯಿತು. ಊಟ ಮುಗಿಸೋಣ, ಮತ್ತೆ ಟೈಮ್ ಸಿಕ್ಕಿದ್ರೆ ಆಡೋಣ ಅಂತ ಹೇಳಿ ಊಟ ಮಾಡೋದಕ್ಕೆ ಅಂತ ಹೇಳಿ ಬಂದ್ವಿ. ಆ ಮೆನು ನೋಡ್ತಿರ್ಬೋದು ನೀವು, ತುಂಬ ವೆರೈಟೀಸ್ ಇತ್ತು. ಸೌತ್ ಇಂಡಿಯನ್ ಸ್ಟೈಲಲ್ಲೇ ಮಾಡೋಣ ಅಂತ ಹೇಳಿ ಈ ಸಲ ಆ ರೀತಿ ಪ್ರಿಪೇರ್ ಮಾಡಿದ್ದೀವಿ ಎಲ್ಲ ಡಿಶ್ಗಳು ಕೂಡ. ಅನ್ನ ಸಾಂಬಾರು, ಒಬ್ಬಟ್ಟು, ಪಾಯಸ, ಕೋಸಂಬರಿ, ಬೆಂಡೆಕಾಯಿ ಪಲ್ಯ, ಚಪಾತಿ, ಬಜ್ಜಿ, ಪುಳಿಯೋಗರೆ, ರಸಮ್ಮು, ಆಲೂ ಪಲ್ಯ, ಮಜ್ಜಿಗೆ ಎಲ್ಲ ಇತ್ತು. ಏನೇನಿದೆ ಊಟದಲ್ಲಿ ಮೆನು ಏನಿರಬೇಕು ಮದುವೆ ಮನೆ ಸ್ಟೈಲಲ್ಲಿ ಆ ಒಂದು ಸ್ಟೈಲಲ್ಲಿ ಎಲ್ಲ ಇತ್ತು. ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಕೂಡ. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಕೂತು ಊಟ ಮಾಡೋದೇನಿರುತ್ತೆ ಆ ಖುಷಿನೇ ಬೇರೆ. ಒಂದು ರೀತಿ ಎಲ್ಲರೂ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಆಗಿದ ನಂತರ ನಮಗೆ ಡೈಜೆಷನ್ ಆಗೋದಕ್ಕೆ ಜ್ಯೂಸ್ ಬೇಕಂತ ಹೇಳಿ ಒಂದು ಜ್ಯೂಸ್ ಕೂಡ ಇವರು ಪ್ರಿಪೇರ್ ಮಾಡಿದರು ಫ್ರೆಂಡು. ಇವಾಗ ಅದನ್ನು ಕೊನೆಯಲ್ಲಿ ಫೈನಲಾಗಿ ಲಾಸ್ಟಲ್ಲಿ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ತಂದಿದ್ರು, ಇಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿ. ಸೊ ಅದನ್ನು ಮಾಡ್ತಾಯಿದ್ದಾರೆ. ಈ ಜ್ಯೂಸ್ ನೇಮ್ ಬಂದು ಮಾಕ್ಟೇಲ್ ಅಂತ. ಈ ಥರದ್ದೆಲ್ಲ ನಾವು ಮನೇಲಿ ಪ್ರಿಪೇರ್ ಮಾಡೋದಿಲ್ಲ. ಹೋಟೆಲ್ಗಳೆಲ್ಲ ಕುಡಿದಿದ್ದಷ್ಟೇ ನೆನಪು ನನಗೆ. ಮನೇಲಿ ನಾನೇನು ಈ ಥರ ಪ್ರಿಪೇರ್ ಮಾಡೋದಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಮಾಡ್ತಾರೆ, ವೆರೈಟಿ ಆಫ್ ಜ್ಯೂಸ್ಗಳನ್ನ ಮಾಡ್ತಾರೆ ಇವರು. ಈ ಥರ ಐಸು ಮತ್ತು ಅದಕ್ಕೇನೋ ಸಿರಪ್ ಎಲ್ಲ ಹಾಕಿ, ಸ್ಟ್ರಾಬೆರಿ ಜಾಮ್, ಪುದೀನ, ಆರೆಂಜ್, ಹಾಗೆ ಲೆಮನ್, ಸ್ಪ್ರೈಟ್ ಎಲ್ಲ ಹಾಕಿ ಮಾಡ್ತಾರೆ. ಆಮೇಲೆ ಚಿಯಾ ಸೀಡ್ಸ್ ಕೂಡ ನೆನೆಸಿ ಹಾಕೋವಂಥದ್ದು. ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ನಮಗಿಂತ ಮಕ್ಕಳಿಗೆ ಸಖತ್ ಇಷ್ಟ ಆಯಿತು. ನಮ್ಮ ಪಾಪು ಸ್ಕೂಲಿಂದ ಬಂದ ಮೇಲೆ ಅವನಿಗೂ ಕೂಡ ಸ್ವಲ್ಪ ಮಾಡಿಸಿ ಕೊಟ್ಟಿದ್ದೆ. ಸಖತ್ ಇಷ್ಟಪಟ್ಟರು ಮಕ್ಕಳಂತೂ. ಮಕ್ಕಳಿಗೆ ಕೇಳಬೇಕಾ ಈ ಥರ ಸ್ಪ್ರೈಟ್, ಈ ಥರ ಕೋಕ್ ಅಂತಂದರೆ ಸಖತ್ ಇಷ್ಟ ಆಗುತ್ತೆ. ಇದಂತೂ ಒಂಥರ ಹುಳಿಯಾಗಿ ಸ್ವೀಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಇಷ್ಟಪಟ್ಟು ಕುಡಿದ್ರು ಮಕ್ಕಳು ಕೂಡ.
ಸೋಪು ವಿಡಿಯೋ आइसक्रीम से गोला गोला हो गया मेरे पास है वो निंद आइस इल्वा आइस ಬೇಡ ನಿಮಗೆ ಅಚ್ಚಕ ಜ್ಯೂಸ್ ಇಲ್ಲಿಯಾ 50 ಸೆಂಚುರಿ ಆಫ್ಟರ್ ಧಾರಣ 50 ಬರೀರಿ ಸ್ಟಾಪ್ ಊಟ ಎಲ್ಲ ಆಗಿದ್ದಾದಮೇಲೆ ಜ್ಯೂಸ್ ಎಲ್ಲ ಕುಡಿದುಕೊಂಡು ಮತ್ತೆ ಒಂದಷ್ಟು ಗೇಮ್ಸ್ ಇತ್ತು ಅಂತ ಹೇಳಿ ಅದನ್ನು ಕೂಡ ಆಡಿದ್ವಿ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ನೋಡ್ಕೊಳಂಗಿಲ್ವಾ ಹಗ್ 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 ಫ್ರೆಂಡ್ ಫ್ರೆಂಡ್ ಹಗ್ ಎಲ್ಲ ಗೋಂಬೆ ಆಟ ಅವ್ರದ್ದು ಹೆಂಗೆ ಹೇಳೋದು ಹೇಳಿ 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 ಆರೆಂಜ್ ಎಲ್ಲ ಹೋಗುತ್ತೆ ನಂದು ಬ್ಲೂ ಎಲ್ಲೋ ವಾವ್ ಝೀರೋ ಬನ್ನಿ ಈ ಕಡೆ ಬ್ಲೂ ಫ್ರೆಂಡ್ ಮನೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಮೇಲೆ ಪಾಪ ಡ್ರೆಸ್ ಚೇಂಜ್ ಕೂಡ ಮಾಡಿರಲಿಲ್ಲ. ಪಾಪ ಮನೆಯಲ್ಲಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ಹೇಗೂ ಈವ್ನಿಂಗ್ ಹೋಗೋಣ ಅಂತ ಹೇಳಿ ಒಂದು 4 o'clock ಚಾಟ್ಸ್ ತಿನ್ನೋದಕ್ಕೆ ಅಂತ ಹೇಳಿ ಬಂದ್ವಿ. ನಮ್ಮ ಮನೆಗೆ ನಿಯರು ಒಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ವಿನಾಯಕ ಚಾಟ್ ಸೆಂಟರ್ ಅಂತ ಹೇಳಿ. ಅಲ್ಲಿ ಡ್ರೈ ಗೋಬಿಗಳು ತುಂಬಾ ಚೆನ್ನಾಗಿರುತ್ತೆ. ಬೇಬಿ ಕಾರ್ನ್ ಆಗಿರ್ಬೋದು, ಬಾಳೆಕಾಯಿ ಆಗಿರ್ಬೋದು, ಸಕ್ಕ ಟೇಸ್ಟಿಯಾಗಿರುತ್ತೆ. ಪ್ರತಿ ಸಲ ಯಾವಾಗಲೂ ನಾವು ಇಲ್ಲಿಗೆ ಬರೋವಂಥದ್ದು. ಸೊ ಹಾಗಾಗಿ ತಿನ್ನೋದಕ್ಕೆ ಅಂತ ಹೇಳಿ ಬಂದ್ವಿ. ಇವಾಗ ತಿಂದ್ಕೊಂಡು ಮನೆಗೆ ಹೊರಡಬೇಕು. ಸೊ ಮತ್ತೆ ರಾತ್ರಿಗೆ ಅಡುಗೆ ಎಲ್ಲ ಮಾಡಬೇಕು, ಮತ್ತು ನೆಕ್ಸ್ಟ್ ಡೇ ಪಾಪ ಸ್ಕೂಲ್ ಇರುತ್ತೆ. ಸೊ ಹಾಗಾಗಿ ಮನೆಗೆಲ್ಲ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬಾಯ್ ಆಲ್.